ಸ್ನೇಹಿತರೆ, ನೀವು ಯಾವಾಗಲಾದರೂ ನಿಮ್ಮನ್ನೇ ನೀವು ಈ ಪ್ರಶ್ನೆ ಕೇಳಿಕೊಂಡಿದ್ದೀರಾ? ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಬರುತ್ತಿದೆ? ನಾನು ಒಳ್ಳೆಯವನೇ ಆಗಿದ್ದರೂ ನನಗೆ ಯಾಕೆ ನೋವು ಸಿಗುತ್ತಿದೆ? ಯಶಸ್ಸು ನನ್ನಿಂದ ಯಾಕೆ ದೂರ ಓಡುತ್ತಿದೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇಂದು ನಾನು ಹೇಳಲಿರುವ ಈ 6 ಸತ್ಯಗಳನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಅನೇಕ ಜನರು ಜೀವನ ಪೂರ್ತಿ ಹಣ ಸಂಪಾದಿಸುತ್ತಾರೆ, ಹೆಸರು ಮಾಡುತ್ತಾರೆ, ದೊಡ್ಡ ಮನೆ ಕಟ್ಟುತ್ತಾರೆ. ಆದರೆ ಈ 6 ಸತ್ಯಗಳನ್ನು ತಿಳಿದುಕೊಳ್ಳದೆ ಬದುಕಿದರೆ ಅವರು ಒಳಗಿನಿಂದ ಖಾಲಿಯಾಗಿಯೇ ಉಳಿಯುತ್ತಾರೆ. ಹಾಗಾದರೆ ಬನ್ನಿ, ಶ್ರೀಕೃಷ್ಣ ಹೇಳಿದ ಜೀವನದ 6 ದೊಡ್ಡ ಸತ್ಯಗಳನ್ನು ತಿಳಿಯೋಣ. 1. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಸ್ನೇಹಿತರೆ, ಈ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯ ಏನೆಂದರೆ ಯಾವುದೂ ಶಾಶ್ವತವಲ್ಲ. ನಿಮ್ಮ ಸಂತೋಷ ಶಾಶ್ವತವಲ್ಲ, ನಿಮ್ಮ ದುಃಖ ಶಾಶ್ವತವಲ್ಲ, ನಿಮ್ಮ ಹಣ ಶಾಶ್ವತವಲ್ಲ, ನಿಮ್ಮ ಸಮಸ್ಯೆಗಳು ಶಾಶ್ವತವಲ್ಲ, ನಿಮ್ಮ ದೇಹ ಕೂಡ ಶಾಶ್ವತವಲ್ಲ. ನಾವು ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪು ಏನೆಂದರೆ ತಾತ್ಕಾಲಿಕ ವಿಷಯಗಳನ್ನು ಶಾಶ್ವತ ಎಂದು ಭಾವಿಸುತ್ತೇವೆ. ಒಬ್ಬ ವ್ಯಕ್ತಿಗೆ ಇಂದು ಕೋಟಿ ರೂಪಾಯಿ ಇರಬಹುದು, ಆದರೆ ನಾಳೆ ಅವನು ಎಲ್ಲವನ್ನೂ ಕಳೆದುಕೊಳ್ಳಬಹುದು. ಇಂದು ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇರಬಹುದು, ಆದರೆ ಕೆಲವು ವರ್ಷಗಳ ನಂತರ ಅದೇ ಕಷ್ಟ ಒಂದು ನೆನಪಾಗಿ ಉಳಿಯಬಹುದು. ಕೃಷ್ಣ ಹೇಳುತ್ತಾನೆ, ಬದಲಾವಣೆ ಪ್ರಕೃತಿಯ ನಿಯಮ. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗಬೇಡಿ, ಯಶಸ್ಸು ಬಂದಾಗ ಅಹಂಕಾರ ಪಡಬೇಡಿ. ಯಾಕೆಂದರೆ ಎರಡೂ ಕೂಡ ಶಾಶ್ವತವಲ್ಲ. 2. ಸಮಯಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಈ ಭೂಮಿಯ ಮೇಲೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಕೋಟ್ಯಾಧಿಪತಿ, ಬಿಲಿಯನೇರ್? ಇಲ್ಲ. ಅತ್ಯಂತ ಶ್ರೀಮಂತ ವ್ಯಕ್ತಿ ತನ್ನ ಸಮಯವನ್ನು ಸರಿಯಾಗಿ ಬಳಸುವ ವ್ಯಕ್ತಿ. ಒಂದು ದಿನದಲ್ಲಿ ಎಲ್ಲರಿಗೂ 24 ಗಂಟೆಗಳೇ ಸಿಗುತ್ತವೆ, ಆದರೆ ಕೆಲವರು ಆಗಸ್ಟ್ 24 ಗಂಟೆಗಳಿಂದ ಸಾಮ್ರಾಜ್ಯ ಕಟ್ಟುತ್ತಾರೆ. ಇನ್ನು ಕೆಲವರು ಅದೇ 24 ಗಂಟೆಗಳನ್ನು ವ್ಯರ್ಥ ಮಾಡುತ್ತಾರೆ. ಇಂದು ಹೆಚ್ಚಿನ ಜನರ ಜೀವನವನ್ನು ನಾಶ ಮಾಡುತ್ತಿರುವುದು ಸೋಮಾರಿತನ ಅಲ್ಲ, ಮುಂದೂಡುವ ಅಭ್ಯಾಸ. ನಾಳೆಯಿಂದ ಓದುತ್ತೇನೆ, ಮುಂದಿನ ತಿಂಗಳಿಂದ ಜಿಮ್ ಹೋಗುತ್ತೇನೆ, ಮುಂದಿನ ವರ್ಷ ಬಿಸಿನೆಸ್ ಶುರು ಮಾಡುತ್ತೇನೆ, ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ. ಕೃಷ್ಣ ಹೇಳುತ್ತಾನೆ, ಸರಿಯಾದ ಸಮಯಕ್ಕಾಗಿ ಕಾಯಬೇಡ, ಸಮಯವನ್ನು ಸರಿಯಾಗಿಸು. 3. ಕರ್ಮದ ನಿಯಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಬೀಜ ಬಿತ್ತಿದರೆ ಅದೇ ಗಿಡ ಬೆಳೆಯುತ್ತದೆ. ಮಾವಿನ ಬೀಜ ಬಿತ್ತಿದರೆ ಮಾವಿನ ಮರವೇ ಬರುತ್ತದೆ. ಅದೇ ರೀತಿ ಜೀವನದಲ್ಲೂ ನೀವು ಏನು ಕೊಡುತ್ತೀರೋ ಅದೇ ನಿಮಗೆ ಮರಳಿ ಬರುತ್ತದೆ. ದ್ವೇಷ ಕೊಟ್ಟರೆ ದ್ವೇಷ ಬರುತ್ತದೆ, ಪ್ರೀತಿ ಕೊಟ್ಟರೆ ಪ್ರೀತಿ ಬರುತ್ತದೆ. ಮೋಸ ಮಾಡಿದರೆ ಒಂದು ದಿನ ಮೋಸ ಅನುಭವಿಸಬೇಕಾಗುತ್ತದೆ, ಸಹಾಯ ಮಾಡಿದರೆ ಒಂದು ದಿನ ಸಹಾಯ ಸಿಗುತ್ತದೆ. ಬಹಳ ಜನ ಕೇಳುತ್ತಾರೆ, ನಾನು ಒಳ್ಳೆಯವನು, ಆದರೂ ನನಗೆ ಯಾಕೆ ಕಷ್ಟ ಬರುತ್ತಿದೆ? ಕೃಷ್ಣ ಹೇಳುತ್ತಾನೆ, ನೀವು ಈಗ ಅನುಭವಿಸುತ್ತಿರುವುದು ನಿಮ್ಮ ಹಿಂದಿನ ಕರ್ಮಗಳ ಫಲವಾಗಿರಬಹುದು, ಮತ್ತು ನೀವು ಈಗ ಮಾಡುತ್ತಿರುವ ಕರ್ಮಗಳು ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿವೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿ. ಫಲ ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. 4. ಎಲ್ಲರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನ ನಿಮ್ಮ ಜೀವನ ಅರ್ಧ ಸುಲಭವಾಗುತ್ತದೆ. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಯಾರಾದರೂ ನಿಮ್ಮನ್ನು ದ್ವೇಷಿಸುತ್ತಾರೆ. ನೀವು ಎಷ್ಟು ಸಹಾಯ ಮಾಡಿದರೂ ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಶ್ರೀಕೃಷ್ಣನೇ ದೇವರು, ಆದರೂ ಅವನನ್ನು ಟೀಕಿಸಿದವರು ಇದ್ದರು. ಹಾಗಿರುವಾಗ ನಾವು ಎಲ್ಲರ ಮೆಚ್ಚುಗೆ ಪಡೆಯಲು ಹೇಗೆ ಸಾಧ್ಯ? ಇಂದು ಅನೇಕ ಜನರು ತಮ್ಮ ಕನಸುಗಳನ್ನು ಬಿಟ್ಟು ಬಿಡುತ್ತಾರೆ. ಯಾಕೆಂದರೆ ಜನರು ಏನು ಹೇಳುತ್ತಾರೆ? ಈ ಒಂದು ಪ್ರಶ್ನೆಯೇ ಲಕ್ಷಾಂತರ ಕನಸುಗಳನ್ನು ಕೊಂದಿದೆ. ಕೃಷ್ಣ ಹೇಳುತ್ತಾನೆ, ನಿನ್ನ ಕರ್ತವ್ಯವನ್ನು ಮಾಡು, ಜನರ ಅಭಿಪ್ರಾಯಗಳ ಹಿಂದೆ ಓಡಬೇಡ. 5. ದುಃಖ ನಿನ್ನ ಶತ್ರು ಅಲ್ಲ, ಗುರು. ಬಹಳ ಜನ ದುಃಖವನ್ನು ಶಾಪ ಎಂದು ಭಾವಿಸುತ್ತಾರೆ, ಆದರೆ ಕೃಷ್ಣನ ಪ್ರಕಾರ ದುಃಖ ಒಂದು ಶಿಕ್ಷಕ. ದುಃಖ ನಮಗೆ ಕಲಿಸುತ್ತದೆ, ನಮ್ಮ ನಿಜವಾದ ಸ್ನೇಹಿತರು ಯಾರು ಎಂಬುದನ್ನು ತೋರಿಸುತ್ತದೆ, ನಮ್ಮೊಳಗಿನ ಶಕ್ತಿಯನ್ನು ಹೊರಗೆ ತರುತ್ತದೆ. ನೀವು ಗಮನಿಸಿದ್ದೀರಾ, ಅತ್ಯಂತ ಯಶಸ್ವಿಯಾದ ವ್ಯಕ್ತಿಗಳ ಕಥೆಗಳನ್ನು ನೋಡಿದರೆ ಅವರು ಎಲ್ಲರೂ ಕಷ್ಟಗಳನ್ನು ಎದುರಿಸಿದ್ದಾರೆ, ಸೋಲುಗಳನ್ನು ಕಂಡಿದ್ದಾರೆ, ಅವಮಾನಗಳನ್ನು ಅನುಭವಿಸಿದ್ದಾರೆ, ಆದರೆ ಅವರು ಕೈಬಿಡಲಿಲ್ಲ. ಕಷ್ಟಗಳು ಅವರನ್ನು ಬಲಿಷ್ಠರನ್ನಾಗಿ ಮಾಡಿವೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈಗ ಕಷ್ಟ ಇದ್ದರೆ ಭಯಪಡಬೇಡಿ, ಬಹುಶಃ ಜೀವನ ನಿಮ್ಮನ್ನು ದೊಡ್ಡದಕ್ಕಾಗಿ ಸಿದ್ಧಪಡಿಸುತ್ತಿರಬಹುದು. 6. ನಿಜವಾದ ಶಕ್ತಿ ನಿನ್ನೊಳಗೆ ಇದೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನು ಮುರಿದು ಬಿದ್ದ, ಅವನ ಕೈಗಳು ನಡುಗುತ್ತಿದ್ದವು, ಅವನಿಗೆ ತನ್ನ ಮೇಲೆ ನಂಬಿಕೆ ಇರಲಿಲ್ಲ. ಆಗ ಕೃಷ್ಣ ಅವನಿಗೆ ಹೇಳಿದ್ದು, ನಿನ್ನ ಶಕ್ತಿಯನ್ನು ನೆನಪಿಸಿಕೋ. ಇದೇ ಸಂದೇಶ ಇಂದಿಗೂ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಶಕ್ತಿಶಾಲಿಗಳು, ನಿಮ್ಮೊಳಗೆ ಅಪಾರ ಸಾಮರ್ಥ್ಯ ಇದೆ, ಆದರೆ ಹೆಚ್ಚಿನ ಜನರು ತಮ್ಮ ಜೀವನವನ್ನು ಇತರರ ಅಭಿಪ್ರಾಯಗಳಿಗೆ ಒಪ್ಪಿಸುತ್ತಾರೆ. ನೀನು ಮಾಡಲಾರೆ,
ನೀನು ಯಶಸ್ವಿಯಾಗಲಾರೆ, ನೀನು ಸಾಮಾನ್ಯ ವ್ಯಕ್ತಿ. ಈ ಮಾತುಗಳನ್ನು ಕೇಳಿ ತಮ್ಮ ಕನಸುಗಳನ್ನು ಕೊಂದುಬಿಡುತ್ತಾರೆ. ಆದರೆ ಕೃಷ್ಣ ಹೇಳುತ್ತಾನೆ, ನಿನ್ನ ಮೇಲೆ ನಂಬಿಕೆ ಇಡು. ಇಡೀ ಜಗತ್ತು ನಿನ್ನ ವಿರುದ್ಧ ನಿಂತರು ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಒಂದು ದಿನ ಗೆಲ್ಲಬಹುದು. 7 ನಿನ್ನ ಮನಸ್ಸೇ ನಿನ್ನ ದೊಡ್ಡ ಸ್ನೇಹಿತ, ದೊಡ್ಡ ಶತ್ರು. ಸ್ನೇಹಿತರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಸ್ನೇಹಿತ, ಮನಸ್ಸನ್ನು ನಿಯಂತ್ರಿಸದವನಿಗೆ ಅದೇ ಶತ್ರು. ನಮ್ಮ ಜೀವನದಲ್ಲಿ ನಡೆಯುವ ಹೆಚ್ಚಿನ ಯುದ್ಧಗಳು ಹೊರಗಲ್ಲ, ಅವು ನಮ್ಮ ಮನಸ್ಸಿನ ಒಳಗೆ ನಡೆಯುತ್ತವೆ. ಕೆಲವೊಮ್ಮೆ ನಾವು ಸೋಲುವುದಿಲ್ಲ, ಆದರೆ ನಮ್ಮ ಮನಸ್ಸು ನಮಗೆ ಸೋಲಿಸಿದ್ದೇನೆ ಎಂದು ನಂಬಿಸುತ್ತದೆ. ಕೆಲವೊಮ್ಮೆ ಸಮಸ್ಯೆ ದೊಡ್ಡದಿರುವುದಿಲ್ಲ, ಆದರೆ ಮನಸ್ಸು ಅದನ್ನು ಬೆಟ್ಟದಷ್ಟು ದೊಡ್ಡದಾಗಿ ತೋರಿಸುತ್ತದೆ. ನೀವು ಗಮನಿಸಿದ್ದೀರಾ, ಒಂದು ಸಣ್ಣ ತಪ್ಪಾದರೂ ಕೆಲವರು ದಿನವಿಡೀ ಯೋಚಿಸುತ್ತಾರೆ. ಒಂದು ಅವಮಾನವಾದರೆ ವರ್ಷಗಳವರೆಗೆ ನೆನಪಿಟ್ಟುಕೊಳ್ಳುತ್ತಾರೆ. ಒಂದು ಸೋಲು ಬಂದರೆ ಜೀವನವೇ ಮುಗಿದಂತೆ ಭಾವಿಸುತ್ತಾರೆ. ಆದರೆ ನಿಜವಾಗಿ ಅವರ ಶತ್ರು ಆ ಘಟನೆ ಅಲ್ಲ, ಅವರ ಶತ್ರು ಅವರದೇ ಮನಸ್ಸು. ಆದ್ದರಿಂದ ಪ್ರತಿದಿನ ನಿಮ್ಮ ಮನಸ್ಸನ್ನು ಬಲಪಡಿಸಿ. ಒಳ್ಳೆಯ ಪುಸ್ತಕ ಓದಿ, ಧ್ಯಾನ ಮಾಡಿ, ಒಳ್ಳೆಯ ಜನರ ಜೊತೆ ಇರಿ. ಯಾಕೆಂದರೆ ಬಲವಾದ ಮನಸ್ಸು ಇದ್ದರೆ ಜೀವನದ ಯಾವ ಚಂಡಮಾರುತವೂ ನಿಮ್ಮನ್ನು ಕೆಡವಲು ಸಾಧ್ಯವಿಲ್ಲ. 8 ಆಸೆಗಳು ಹೆಚ್ಚಾದಷ್ಟು ಶಾಂತಿ ಕಡಿಮೆಯಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾಕೆ ಸಂತೋಷವಾಗಿಲ್ಲ? ಯಾಕೆಂದರೆ ಅವರ ಬಳಿ ಇರುವುದಕ್ಕಿಂತ ಇಲ್ಲದುದನ್ನೇ ಹೆಚ್ಚು ನೋಡುತ್ತಾರೆ. ಒಬ್ಬನಿಗೆ ಬೈಕ್ ಬೇಕು, ಬೈಕ್ ಸಿಕ್ಕ ನಂತರ ಕಾರು ಬೇಕು, ಕಾರು ಸಿಕ್ಕ ನಂತರ ದೊಡ್ಡ ಕಾರು ಬೇಕು, ದೊಡ್ಡ ಕಾರು ಸಿಕ್ಕ ನಂತರ ಮತ್ತೊಂದು ಆಸೆ ಹುಟ್ಟುತ್ತದೆ. ಹೀಗೆ ಜೀವನ ಪೂರ್ತಿ ಓಡುತ್ತಲೇ ಇರುತ್ತಾರೆ, ಆದರೆ ಶಾಂತಿ ಸಿಗುವುದಿಲ್ಲ. ಕೃಷ್ಣ ಹೇಳುತ್ತಾನೆ, ಅತಿಯಾದ ಆಸೆ ದುಃಖದ ಮೂಲ. ಇದರ ಅರ್ಥ ಕನಸು ಕಾಣಬೇಡ ಎಂದಲ್ಲ, ಕನಸು ಕಾಣು, ದೊಡ್ಡ ಗುರಿ ಇಟ್ಟುಕೋ, ಆದರೆ ನಿನ್ನ ಸಂತೋಷವನ್ನು ಆ ಗುರಿಗೆ ಕಟ್ಟಿ ಹಾಕಬೇಡ. ಇವತ್ತು ನಿನ್ನ ಬಳಿ ಏನಿದೆಯೋ ಅದಕ್ಕೆ ಕೃತಜ್ಞನಾಗಿರು, ಆಗ ಮಾತ್ರ ಜೀವನದಲ್ಲಿ ನಿಜವಾದ ಸಂತೋಷ ಸಿಗುತ್ತದೆ. 9 ಸೋಲು ಅಂತ್ಯವಲ್ಲ. ಒಂದು ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ? 16 ಬಾರಿ, 106 ಬಾರಿ. ಆದರೆ ಅದು ಒಂದು ದಿನವೂ ನಾನು ನಡೆಯಲು ಸಾಧ್ಯವಿಲ್ಲ ಎಂದು ನಿರ್ಧರಿಸುವುದಿಲ್ಲ. ಆದ್ದರಿಂದಲೇ ಅದು ನಡೆಯಲು ಕಲಿಯುತ್ತದೆ. ಆದರೆ ದೊಡ್ಡವರಾದ ಮೇಲೆ ಒಂದು ಬಾರಿ ಸೋತರೆ ಸಾಕು. ಅನೇಕ ಜನರು ಕನಸುಗಳನ್ನೇ ಬಿಟ್ಟು ಬಿಡುತ್ತಾರೆ. ಬಿಸ್ನೆಸ್ ಫೇಲ್ ಆಯಿತು, ಅಂತೂ ಜೀವನ ಮುಗಿಯಿತಾ? ಪರೀಕ್ಷೆಯಲ್ಲಿ ಫೇಲ್ ಆಯಿತು, ಅಂತೂ ಭವಿಷ್ಯ ಇಲ್ಲವಾ? ಪ್ರೇಮದಲ್ಲಿ ಸೋತಿರಿ, ಅಂತೂ ಸಂತೋಷವೇ ಮುಗಿಯಿತಾ? ಇಲ್ಲ. ಕೃಷ್ಣ ಹೇಳುತ್ತಾನೆ, ಪ್ರಯತ್ನ ಮಾಡುವವನು ಎಂದಿಗೂ ಸೋಲುವುದಿಲ್ಲ, ಅವನು ಕಲಿಯುತ್ತಾನೆ. ಪ್ರತಿ ಸೋಲು ಒಂದು ಪಾಠ, ಪ್ರತಿ ಕಷ್ಟವೂ ಒಂದು ತರಬೇತಿ, ಪ್ರತಿ ಅವಮಾನವೂ ಒಂದು ಎಚ್ಚರಿಕೆ. ಇವುಗಳನ್ನು ಅರ್ಥ ಮಾಡಿಕೊಂಡವರು ಮುಂದೆ ಹೋಗುತ್ತಾರೆ. 10 ನಿಜವಾದ ಸಂತೋಷ ಒಳಗಿನಿಂದ ಬರುತ್ತದೆ. ಇಂದು ಜನರು ಸಂತೋಷವನ್ನು ಎಲ್ಲೆಲ್ಲೋ ಹುಡುಕುತ್ತಿದ್ದಾರೆ, ಹಣದಲ್ಲಿ, ಮೊಬೈಲ್ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಇತರರ ಮೆಚ್ಚುಗೆಯಲ್ಲಿ. ಆದರೆ ಕೃಷ್ಣ ಹೇಳುತ್ತಾನೆ, ನಿಜವಾದ ಸಂತೋಷ ನಿನ್ನೊಳಗೆ ಇದೆ. ನೀನು ಒಬ್ಬಂಟಿಯಾಗಿದ್ದಾಗಲೂ ಸಂತೋಷವಾಗಿರಬಲ್ಲೆಯ? ಯಾರೂ ಹೊಗಳದಿದ್ದರೂ ನಿನ್ನ ಕೆಲಸವನ್ನು ಪ್ರೀತಿಸಬಲ್ಲೆಯ? ಯಾರೂ ನೋಡದಿದ್ದರೂ ಸರಿಯಾದ ಕೆಲಸ ಮಾಡಬಲ್ಲೆಯ? ಹೌದು ಎಂದಾದರೆ ನೀನು ನಿಜವಾದ ಸಂತೋಷವನ್ನು ಕಂಡುಕೊಂಡಿದ್ದೀಯ. 11 ಜೀವನ ಒಂದು ಪರೀಕ್ಷೆ. ಸ್ನೇಹಿತರೆ, ಶಾಲೆಯಲ್ಲಿ ಪರೀಕ್ಷೆ ಮೊದಲು ಬರುತ್ತದೆ, ಪಾಠ ನಂತರ ಸಿಗುತ್ತದೆ. ಆದರೆ ಜೀವನದಲ್ಲಿ ಮೊದಲು ಪರೀಕ್ಷೆ ಬರುತ್ತದೆ, ನಂತರ ಪಾಠ ಸಿಗುತ್ತದೆ. ಆದ್ದರಿಂದ ಜೀವನದಲ್ಲಿ ಕಷ್ಟ ಬಂದಾಗ ಯಾಕೆ ನನಗೆ ಮಾತ್ರ ಎಂದು ಕೇಳಬೇಡಿ. ಬದಲಿಗೆ ಇದರಿಂದ ನಾನು ಏನು ಕಲಿಯಬೇಕು ಎಂದು ಕೇಳಿ. ಆಗ ನಿಮ್ಮ ಜೀವನ ಬದಲಾಗಲು ಪ್ರಾರಂಭಿಸುತ್ತದೆ. 12 ದೇವರು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ದೂರ ಹೋಗುತ್ತಾರೆ, ಸ್ನೇಹಿತರು ಬಿಡುತ್ತಾರೆ, ಸಂಬಂಧಿಕರು ದೂರವಾಗುತ್ತಾರೆ, ಪ್ರೀತಿಸಿದವರು ಕೈ ಬಿಡುತ್ತಾರೆ. ಆ ಸಮಯದಲ್ಲಿ ನಾವು ಸಂಪೂರ್ಣ ಒಂಟಿಯಾಗಿದ್ದೇವೆ ಎಂದು ಅನಿಸುತ್ತದೆ. ಆದರೆ ಕೃಷ್ಣ ಹೇಳುತ್ತಾನೆ, ನನ್ನನ್ನು ನಂಬಿದವನನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಬಹುಶಃ ದೇವರು ನೇರವಾಗಿ ಬಂದು ಸಹಾಯ ಮಾಡದೇ ಇರಬಹುದು, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ಕಳುಹಿಸುತ್ತಾನೆ, ಸರಿಯಾದ ಅವಕಾಶ ಕೊಡುತ್ತಾನೆ, ಸರಿಯಾದ ದಾರಿ ತೋರಿಸುತ್ತಾನೆ. ಆದ್ದರಿಂದ ನಂಬಿಕೆ ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅನೇಕ ಪುಸ್ತಕಗಳಿವೆ, ಅನೇಕ ಗುರುಗಳಿದ್ದಾರೆ, ಅನೇಕ ಸಲಹೆಗಳಿವೆ. ಆದರೆ ಶ್ರೀಕೃಷ್ಣನ ಈ ಜೀವನ ಸತ್ಯಗಳು ಸಾವಿರಾರು ವರ್ಷಗಳ ಹಿಂದೆಯೂ ಸತ್ಯವಾಗಿದ್ದವು, ಇಂದು ಸತ್ಯವಾಗಿವೆ, ಮುಂದೆಯೂ ಸತ್ಯವಾಗಿರುತ್ತವೆ. ಯಾವಾಗಲಾದರೂ ಜೀವನದಲ್ಲಿ ಕಷ್ಟ ಬಂದರೆ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ. ನಾನು ದುರ್ಬಲನಲ್ಲ, ಈ ಕಷ್ಟ ಶಾಶ್ವತವಲ್ಲ, ನನ್ನ ಕರ್ಮ ನನ್ನ ಭವಿಷ್ಯ ನಿರ್ಮಿಸುತ್ತದೆ, ನನ್ನೊಳಗೆ ಅಪಾರ ಶಕ್ತಿ ಇದೆ, ಮತ್ತು ಒಂದು ದಿನ ನೀವು ಈಗ ಕನಸು ಕಾಣುತ್ತಿರುವ ಜೀವನವನ್ನು ಬದುಕುತ್ತೀರಿ. ಶ್ರೀಕೃಷ್ಣ ಹೇಳಿದ ಈ ಸತ್ಯಗಳನ್ನು ಕೇವಲ ಕೇಳಬೇಡಿ, ಜೀವನದಲ್ಲಿ ಅಳವಡಿಸಿಕೊಳ್ಳಿ.
ಯಾಕೆಂದರೆ ಜ್ಞಾನ ಕೇಳಿದಾಗ ಜೀವನ ಬದಲಾಗುವುದಿಲ್ಲ, ಜ್ಞಾನವನ್ನು ಅನುಸರಿಸಿದಾಗ ಜೀವನ ಬದಲಾಗುತ್ತದೆ. ನಮಸ್ಕಾರ ನವಿಲು ಬೆಂಕಿ. ಜೈ ಶ್ರೀಕೃಷ್ಣ. ಕೆಂಪು ಹೃದಯ. ನಮಸ್ಕಾರ ದಾಸವಾಳ.